ಸೊ ಮಕ್ಕಳ ಇವತ್ತು ಕಾನಿಕ್ ಸೆಕ್ಷನ್ ಅಂತ ಹೇಳಿ ಲಾಸ್ಟ್ ಕ್ಲಾಸಲ್ಲಿ ಸರ್ಕಲ್ಸ್ ಆಗಿತ್ತು. ಈಗ ಕಾನಿಕ್ ಸೆಕ್ಷನ್ ಅಂತ ಹೇಳಿ ಇದರಲ್ಲಿ 3 ಬರುತ್ತೆ. ಅದರಲ್ಲಿ ಮೊದಲನೇದು ಪ್ಯಾರಾಬೋಲಾ ಅಂಥೇಳಿ, ನಂತರ ಹೈಪರ್ಬೋಲಾ ಮತ್ತು ಎಲಿಪ್ಸ್ ಅಂತ ಹೇಳಿ 3 ಐಟಮ್. ಫಸ್ಟ್ ಎಡ್ಗೆ ಪ್ಯಾರಾಬೋಲಾ. ಪ್ಯಾರಾಬೋಲಾ ಅಂದರೆ ಏನು ಡೆಫಿನೇಷನ್ ತಿಳ್ಕೊಳ್ಳೋಣ. ಡೆಫಿನೇಷನ್: ಪ್ಯಾರಾಬೋಲಾ ಮೀನ್ಸ್ ಏನು? ಪ್ಯಾರಾಬೋಲಾ ಮೀನ್ಸ್ ಎ ಲೋಕಸ್. ಎ ಲೋಕಸ್. ಸರ್ಕಲ್ ಇಸ್ ಎ ಲೋಕಸ್ ಅಂತ ಹೇಳಿದ್ವಲ್ಲ, ಇದನ್ನು ಕೂಡ ಲೋಕಸ್ ಅಂತೆಲ್ಲ ಹೇಳೋಣ. ಸರ್ಕಲ್ಗೂ ಲೋಕಸ್ ಅಂತ ಕರೆದಿದ್ವಿ, ಪ್ಯಾರಾಬೋಲಾನು ಲೋಕಸ್ಸೇ. ಲೋಕಸ್ ಅಂದ್ರೇನು? ಪಾತ್ ಟ್ರೇಸ್ಡ್ ಬೈ ದ ಮೂವಿಂಗ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಲೋಕಸ್, ಲೋಕಸ್ ಆಫ್ ಎ ಮೂವಿಂಗ್ ಪಾಯಿಂಟ್ which is moving ಹಾಗೆ which is moving at equidistant from a fixed point in the plane, to fixed line. ನೋಡಿ, ಪ್ಯಾರಾಬೋಲಾ means a locus of a moving point which is moving ಹಾಗೆ at equidistant, from a fixed point in the plane to fixed line. ಫಿಕ್ಸ್ಡ್ ಪಾಯಿಂಟ್, ಫಿಕ್ಸ್ಡ್ ಲೈನ್ ಅನ್ನೋ ಪದ ಬಳಸ್ತೀವಿ. ಓಕೆ, ಫಿಕ್ಸ್ಡ್ ಲೈನ್ ಈಸ್ ಕಾಲ್ಡ್ ಡೈರೆಕ್ಟ್ರಿಕ್ಸ್ ಅಂತ ಕರಿತೀವಿ. ಫಿಕ್ಸ್ಡ್ ಪಾಯಿಂಟ್ ಈಸ್ ಕಾಲ್ಡ್ ಫೋಕಸ್ ಅಂತ ಕರಿತೀವಿ. ಫಿಕ್ಸ್ಡ್ ಪಾಯಿಂಟ್ಗೆ ಫೋಕಸ್ ಅಂತ ಕರಿತೀವಿ. ಡೈರೆಕ್ಟ್ರಿಕ್ಸ್ನ ನಾವು ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಸ್ಮಾಲ್ ಲೆಟರ್ ಎಲ್ ತಗೊಳ್ತೀವಿ, ಫೋಕಸ್ಗೆ ಕ್ಯಾಪಿಟಲ್ ಎಫ್ ಅಂತ ತೆಗೆದುಕೊಳ್ತೀವಿ. ಚಿತ್ರ ಹೇಗೆ ಬರುತ್ತೆ ಅನ್ನೋದು ನೋಡೋಣ. ಡಯಾಗ್ರಾಮ್ ಹೇಗೆ ಬರುತ್ತೆ ಅಂತ ಹೇಳಿ ಡೆಫಿನೇಷನ್ ಬರ್ಕೊಂಡಿದ್ದಾಯಿತು. ಎಸ್, ನೋಡಿ, ಚಿತ್ರ ಯಾವ ರೀತಿ ಬರುತ್ತೆ ಅಂದರೆ, ಇಲ್ಲಿ ನಾವು ಎಕ್ಸ್ ಆಕ್ಸಿಸ್ ಅಂತ ಭಾವಿಸ್ಕೊಳ್ಳೋಣ, ಇದು ವೈ ಆಕ್ಸಿಸ್ ಅಂತ ಭಾವಿಸ್ಕೊಳ್ಳೋಣ, ಆರಿಜಿನ್ ಅಂತ ಭಾವಿಸ್ಕೋಬಹುದು. ಅಥವಾ ಇದನ್ನೇ ನೀವು ಡೈರೆಕ್ಟ್ರಿಕ್ಸ್ ಅಂತ ತಗೋಬೋದು. ಎಲ್ ಅಂತ. ಇಲ್ಲೆಲ್ಲೋ ಫಿಕ್ಸ್ಡ್ ಪಾಯಿಂಟ್ ತಗೋಬೋದು, ಫೋಕಸ್ ಅಂತ. ಈ ಫೋಕಸ್ಸಿಂದ ಪ್ಯಾರಾಬೋಲಾ ಈ ರೀತಿ ಬರುತ್ತೆ. ಈ ಫೋಕಸ್ಸಿಂದ ಪ್ಯಾರಾಬೋಲಾಗೆ ಏನು ಡಿಸ್ಟೆನ್ಸ್ ಇದೆ? ಎನಿ ಪಾಯಿಂಟ್ ಆನ್ ದಿ ಪ್ಯಾರಾಬೋಲಾ, ಅಲ್ಲಿಂದ ಮತ್ತು ಡೈರೆಕ್ಟ್ರಿಕ್ಸ್ಗಿರೋ ಡಿಸ್ಟೆನ್ಸ್ ಇದೆಯಲ್ಲ, ಇದು ಈ ಡಿಸ್ಟೆನ್ಸ್ ಮತ್ತು ಈ ಡಿಸ್ಟೆನ್ಸ್ ಇವೆರಡು ಸಮ ಇರುತ್ತೆ. ಇದಕ್ಕೆ ಪಿ ಅಂತ ಕರೆದು ಇದಕ್ಕೆ ಬಿ ಅಂತ ಇಟ್ಕೊಂಡ್ರೆ ನಾನು ಪಿ ಎಫ್ ಈಕ್ವಲ್ ಟು ಪಿ ಬಿ ಅಂತ ಬರೀತೀವಿ. ಓಹೋ, ಇದು ಡೈರೆಕ್ಟ್ರಿಕ್ಸ್. ಎಲ್ ಅನ್ನೋದು ಡೈರೆಕ್ಟ್ರಿಕ್ಸ್, ಇದು ಫೋಕಸ್ಸು. ಡಯಾಗ್ರಾಮ್ ಬರ್ಕೊಳ್ಳಿ.
ಬರೆದಾದ್ಮೇಲೆ ಲೈನ್ ಥ್ರೂ ಫೋಕಸ್ ಆ್ಯಂಡ್ perpendicular to directrix is called, ಅದಕ್ಕೆ ನಾವೇನು ಕರಿತೀವಿ, ಇದು ಈ ಲೈನು ಪಾಸಿಂಗ್ ಥ್ರೂ ಫೋಕಸ್ ಆಗಿರಬೇಕು, ಫೋಕಸ್ ಮುಖೇನ ಹೋಗಿರಬೇಕು, ಡೈರೆಕ್ಟ್ರಿಕ್ಸ್ಗೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಈ ಲೈನ್ಗೆ ನಾವೇನಂತ ಕರಿತೀವಿ, ಇದಲ್ಲ, ಇದು ಈ ಲೈನು ಫೋಕಸ್ಸಿಂದ ಪಾಸ್ ಆಗಿರಬೇಕು, ಡೈರೆಕ್ಟ್ರಿಕ್ಸ್ಗೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಆ ಲೈನಿಗೆ ಏನಂತ ಕರಿತೀವಿ ಗೊತ್ತಾ? ಆಕ್ಸಿಸ್ ಅಂತ ಕರಿತೀವಿ. ಆಕ್ಸಿಸ್ ಅಂತ ಕರಿತೀವಿ. ಆಕ್ಸಿಸ್ ಅಂತ ಕರಿತೀವಿ. ಈ ಆಕ್ಸಿಸ್ ಏನಿದೆ, ಈ ಆಕ್ಸಿಸ್ಸು ಪ್ಯಾರಾಬೋಲನ ಇಂಟರ್ಸೆಕ್ಟ್ ಮಾಡಿರುತ್ತಲ್ಲ ಈ ಸ್ಪಾಟಲ್ಲಿ, ಈ ಪಾಯಿಂಟ್ಗೆ ವರ್ಟೆಕ್ಸ್ ಅಂತ ಕರಿತೀವಿ. ಆಕ್ಸಿಸ್ intersects parabola at a point called vertex. ಕೆಲವರು ಇದನ್ನು ವಿ ಅಂತ ರೆಪ್ರೆಸೆಂಟ್ ಮಾಡ್ತಾರೆ, ಕೆಲವರು ಇದನ್ನು ಓ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ವರ್ಟೆಕ್ಸ್ ಓಕೆ. ಇದು ಡೆಫಿನೇಷನ್ ಆಫ್ ಪ್ಯಾರಾಬೋಲಾ ವಿತ್ ಡಯಾಗ್ರಾಮ್ ಆಯಿತು. ಈಗ ಸ್ಟ್ಯಾಂಡರ್ಡ್ ಈಕ್ವೇಷನ್ ಆಫ್ ದಿ ಪ್ಯಾರಾಬೋಲಾ, ಆಮೇಲೆ ಪ್ರಾಪರ್ಟೀಸ್ ಆಫ್ ಪ್ಯಾರಾಬೋಲಾ, ಆಮೇಲೆ ಪ್ರಾಬ್ಲಮ್ಸ್ ಆನ್ ಪ್ಯಾರಾಬೋಲಾ. ಈಗ ಸ್ಟ್ಯಾಂಡರ್ಡ್ ಈಕ್ವೇಷನ್ ಆಫ್ ಪ್ಯಾರಾಬೋಲಾ ಡಿರೈವ್ standard form of parabola ಹೀಗೆ ಕೊಡ್ಬೋದು, ಅಥವಾ ಡೈರೆಕ್ಟಾಗಿ ಡಿರೈವ್ y² = 4ax. ಇದು ಪ್ಯಾರಾಬೋಲಾದ್ದು ಸ್ಟ್ಯಾಂಡರ್ಡ್ ಫಾರಮ್. ಇದನ್ನು ಡಿರೈವ್ ಮಾಡಬೇಕಾದ್ರೆ ನಾವು ಚಿತ್ರ ಬರಿಬೇಕಾಗತ್ತೆ. ಚಿತ್ರನ ಕೋಆರ್ಡಿನೇಟ್ ಪ್ಲೇನ್ ಒಳಗೆ ಬರಿಬೇಕಾಗತ್ತೆ. ಕೋಆರ್ಡಿನೇಟ್ ಪ್ಲೇನ್ ಅಂದರೆ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಇರಬೇಕಾಗತ್ತೆ. ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್, ಎಕ್ಸು ಡ್ಯಾಶ್ ಇರಬೇಕು, ವೈ ಡ್ಯಾಶ್ ಇರಬೇಕು. ಇಲ್ಲಿ ಆರಿಜಿನ್, ಡೈರೆಕ್ಟ್ರಿಕ್ಸು ಈ ಸೈಡ್ ಇದೆ ಎಲ್, ದಿಸ್ ಈಸ್ ಡೈರೆಕ್ಟ್ರಿಕ್ಸ್. ಇಲ್ಲಿ ಪ್ಯಾರಾಬೋಲಾ ಹೀಗೆ ಬರುತ್ತೆ, ಇಲ್ಲಿ ಫೋಕಸ್ ಇರುತ್ತೆ ಎಫ್ ಅಂತ ಹೇಳಿ. ಇದು ಕರೆಕ್ಟಾಗಿ ನೋಡಿ, ಇದು ಫೋಕಸ್, ಇದು ಎಮ್ ಅಂತ ಇಟ್ಕೊಳ್ಳೋಣ, ಇದು ಫೋಕಸ್ ಇರುತ್ತದೆ ಎಫ್ ಅಂತ. ಇದು 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 ಟೋಟಲ್ ಡಿಸ್ಟೆನ್ಸು 2a ಅಂತ ಇಟ್ಕೊಳ್ತೀವಿ. ಅದರಿಂದ ಇಲ್ಲಿಂದ ಇಲ್ಲಿಗೆ ಎ, ಇಲ್ಲಿಂದ ಇಲ್ಲಿಗೆ ಎ. ಹಾಗಾಗಿ ಇದು a,0 ಎಕ್ಸ್ ಆ್ಯಕ್ಸಿಸ್ ಮೇಲೆ ಇರುತ್ತಲ್ಲ ಅದಕ್ಕೆ. ಇಲ್ಲೊಂದು ಪಾಯಿಂಟ್ ತಗೊಳ್ತೀವಿ ಪ್ಯಾರಾಬೋಲಾ ಮೇಲೆ, px, y ಅಂತ ಹೇಳಿ. ಅಲ್ಲಿಂದ ಇಲ್ಲಿಗೆ ಪರ್ಪೆಂಡಿಕ್ಯುಲರ್ ಲೈನ್ ಹಾಕ್ತೀವಿ. PA ಅಥವಾ PB ಏನಾದ್ರು ಕರ್ಕೊಳ್ಳಿ, ನಿಮ್ಮ ಇಷ್ಟ, ಏನು ಬೇಕಾದ್ರೂ ಕರಿಬೋದು. ಆಗ ಇದೇನಾಯಿತು, ಈ ಕೋಆರ್ಡಿನೇಟ್ ಏನಾಗತ್ತೆ, ಈ ಕೋಆರ್ಡಿನೇಟ್ ಏನಪ್ಪ ಅಂದರೆ ಇದು ಏನಿರುತ್ತೋ ಇದು ಅದೇ ಇರೋದ್ರಿಂದ ಹೀಗಿಟ್ಕೊಂಡಾಗ ಇದ್ರ ವೈ ಕೋಆರ್ಡಿನೇಟ್ ಇದ್ರ ವೈ ಕೋಆರ್ಡಿನೇಟ್ ಸಮ ಇರುತ್ತೆ. ಅಂದರೆ ವೈ ಕೋಆರ್ಡಿನೇಟ್ ಈಸ್ ವೈ. ಆದರೆ ಎಕ್ಸ್ ಕೋಆರ್ಡಿನೇಟ್ ಅನ್ನಪ್ಪ ಅಂದರೆ ಈ ಡಿಸ್ಟೆನ್ಸ್ ಇರ್ತದೆ. ಈ ಕಡೆ ಸೈಡ್ ಇರೋದ್ರಿಂದ ನೆಗೆಟಿವ್
ಆರಿಜಿನಿಂದ ನೆಗೆಟಿವ್ ಮೈನಸ್ ಎ ಅಂತ ಬರ್ತದೆ, ಮೈನಸ್ ಎ ಅಂತ ಬರ್ತದೆ. ನೋಡಿ ಈ ರೀತಿ ಚಿತ್ರ ಬರ್ಕೋಬೇಕಾಗುತ್ತೆ. ಡೆರಿವೇಷನ್ ಮಾಡ್ಬೇಕಾದ್ರೆ ಈ ರೀತಿ ಚಿತ್ರ ಬರ್ಕೋಬೇಕಾಗತ್ತೆ. ಆಮೇಲೆ ಒಂದು ಸ್ವಲ್ಪ ಸೆಂಟೆನ್ಸಸ್ಗಳು ಬರಿಬೇಕು. ಆ ಸೆಂಟೆನ್ಸಸ್ಗಳಿಗೆ ಏನು ಮಾರ್ಕ್ಸ್ ಇರೋದಿಲ್ಲ ಮಕ್ಕಳ, ಇದಿಷ್ಟು ಕ್ಲೀನಾಗಿ ಬರ್ಕೊಳ್ಳೋದು ಬರಬೇಕಷ್ಟೇ ನಿನಗೆ. ಇದಿಷ್ಟು ನೀಟಾಗಿ ಬರ್ಕೊಳ್ಳೋಕೆ ಬಂದ್ಬಿಟ್ರೆ ಇಲ್ಲಿ ಲೆಟ್ ಎಫ್ ಬಿ ದಿ ಫೋಕಸ್, ಎಲ್ ಬಿ ದಿ ಡೈರೆಕ್ಟ್ರಿಕ್ಸ್, directrix of the parabola. F ಅನ್ನೋದು ಫೋಕಸ್ ಆಫ್ ದಿ ಪ್ಯಾರಾಬೋಲಾ, ಎಲ್ ಅಂತಕ್ಕಂಥದ್ದು ಡೈರೆಕ್ಟ್ರಿಕ್ಸ್ ಆಫ್ ದಿ ಪ್ಯಾರಾಬೋಲಾ. ಹೌದು. ಎಫ್ ಎಮ್ ಲೆಟ್ ಎಫ್ ಎಮ್ ಪರ್ಪೆಂಡಿಕ್ಯುಲರ್ ಟು ಡೈರೆಕ್ಟ್ರಿಕ್ಸ್, directrix form perpendicular to directrix form axis of the parabola. parabola ಅದು axis ಆಗುತ್ತೆ ಅದು. let O be the midpoint, let O be the midpoint of FM, therefore OM is equal to OF is equal to A. ಅದರ ವ್ಯಾಲ್ಯೂ A ಅಂತ ತೆಗೆದುಕೊಳ್ತೀವಿ. ಹೌದು. ಈಗ ಏನಾಯಿತು, ಬೈ ಲೆಟ್ P x, y be any point on the parabola ಆದಮೇಲೆ ಪಿ ಎಕ್ಸ್ ಕಾಮ ವೈ ಅನ್ನೋದು ಎನಿ ಪಾಯಿಂಟ್ ಆಗಿರಲಿ. ಸೊ ಬೈ ಡೆಫಿನಿಷನ್ ಆಫ್ ಪ್ಯಾರಾಬೋಲಾ ಡೆಫಿನೇಷನ್ ಪ್ರಕಾರ ಪಿ ಎಫ್ ಈಸ್ ಈಕ್ವಲ್ ಟು ಪಿ ಎ. ಇದು ಗೊತ್ತಿರಬೇಕು. ಪಿ ಎಫ್ ಈಸ್ ಈಕ್ವಲ್ ಟು ಪಿ ಎ ಅನ್ನೋದು ಗೊತ್ತಿರಬೇಕು. ಹೌದು, ಯಾಕೆಂದರೆ ಡೆಫಿನೇಷನ್ ಹೇಳುತ್ತೆ ಈಕ್ವಿ ಡಿಸ್ಟೆಂಟ್ ಫ್ರಮ್ ದ ಫಿಕ್ಸ್ಡ್ ಪಾಯಿಂಟ್ ಟು ದಿ ಫಿಕ್ಸ್ಡ್ ಲೈನ್. ಪ್ಯಾರಾಬೋಲಾ ಅಂದರೆ ಡೆಫಿನೇಷನ್ ಹೇಳಿ, ಇಟ್ ಈಸ್ ಎ ಲೋಕಸ್ ಆಫ್ ಎ ಪಾಯಿಂಟ್ ವಿಚ್ ಈಸ್ ಮೂವಿಂಗ್ ಹಾಗೆ ಅಟ್ ಎ ಕಾನ್ಸ್ಟೆಂಟ್ ಡಿಸ್ಟೆನ್ಸ್ ಅಥವಾ ಈಕ್ವಿ ಡಿಸ್ಟೆಂಟ್ ಫ್ರಮ್ ಎ ಫಿಕ್ಸ್ಡ್ ಪಾಯಿಂಟ್ ಟು ದಿ ಫಿಕ್ಸ್ಡ್ ಲೈನ್. ಅದನ್ನೇ ನಾವು ಪ್ಯಾರಾಬೋಲಾ ಅಂತ ಡೆಫಿನೇಷನ್ ತೊಗೊಂಡಿದ್ದು. ಈಗ ಪಿ ಎಫ್ ವ್ಯಾಲ್ಯೂ ಕಂಡಿಡಿ, ಪಿ ಎ ವ್ಯಾಲ್ಯೂ ಕಂಡಿಡಿ, ಈಕ್ವೇಟ್ ಮಾಡು, ಆನ್ಸರ್ ಬಂದಿರುತ್ತೆ. ಪಿ ಎಫ್ ಹೆಂಗೆ ಕಂಡುಹಿಡಿಯ, ಪಿ ಎ ಹ್ಯಾಗೆ ಕಂಡುಹಿಡಿತೀರಾ ಸರ್? ಫಸ್ಟು ಪಿ ಕಾಂಗ್ರಿಯಂಟು ಎಕ್ಸ್ ಕಾಮ ವೈ, ಎ ಕಾಂಗ್ರಿಯಂಟು ಮೈನಸ್ ಎ ಕಾಮ ವೈ, ಡಿಸ್ಟೆನ್ಸ್ ಫಾರ್ಮುಲಾ x1 y1 x2 y2, ಆಗ ಪಿ ಎ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್, x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಫಾರ್ಮುಲಾ ಹಾಕ್ಬಿಡೋದು. ಆಗ ಪಿ ಎ ಈಕ್ವಲ್ ಟು ಏನು ಬರುತ್ತೆ? ಸ್ಕ್ವೇರ್ ರೂಟ್ ಆಫ್ ಮೈನಸ್ ಎ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ವೈ ಹೋಲ್ ಸ್ಕ್ವೇರ್. ವೈ ಮೈನಸ್ ವೈ ಹೋಲ್ ಸ್ಕ್ವೇರ್ ಅಂದರೆ ಝೀರೋ ಆಗ್ಬಿಡ್ತು ಸರ್. ಎರಡು ಮೈನಸ್ ಇರೋದ್ರಿಂದ ಮೈನಸ್ ಆಚೆಗೆ ತೆಗೆ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಆಗುತ್ತೆ. ಸೊ ದೇರ್ ಫೋರ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಪಿ ಎ ವ್ಯಾಲ್ಯೂ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ಪಿ ಎಫ್ ವ್ಯಾಲ್ಯೂ ಏನು ಬರುತ್ತೆ? ಪಿ ಎ ವ್ಯಾಲ್ಯೂ ಹಾಗೆ ಇಟ್ಕೊಂಬಿಡಿ. ಈಗ ಪಿ ಎಫ್ ವ್ಯಾಲ್ಯೂ ಕಂಡುಹಿಡಿರಿ. ಪಿ ಎಕ್ಸ್ ಕಾಮ ವೈ ಎಫ್ ಎ ಕಾಮ 0. Again P of is equal to square root of x2 minus x1 whole square distance formula plus y2 minus y1 whole square.
ಆಗ ಪಿ ಎಫ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಎ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ 0 ಮೈನಸ್ ವೈ ಹೋಲ್ ಸ್ಕ್ವೇರ್. ಹೀಗೆ ಬಂತು. ಆಗ ಆನ್ಸರ್ ಏನು ಬರ್ತದೆ, ಈ ಕಡೆ ತಗೊಳ್ತೀನಿ ನೋಡಿ. ಈಗ ಪಿ ಎ ಈಕ್ವಲ್ ಟು ಪಿ ಎಫ್ ಅಂತ ಇದೆಯಲ್ಲ, ಪಿ ಎ ಅಂತಂದರೆ ಯಾರು, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಎಫ್ ಅಂದರೆ ಯಾರು, ಸ್ಕ್ವೇರ್ ರೂಟ್ ಆಫ್ ಎ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ 0 ಮೈನಸ್ ವೈ ಹೋಲ್ ಸ್ಕ್ವೇರ್ ಅಂದರೆ ವೈ ಸ್ಕ್ವೇರ್. ಆನು ಸ್ಕ್ವೇರಿಂಗ್ ಮಾಡ್ಕೊಂಬಿಡಿ, ಎರಡು ಕಡೆಗೂ ಸ್ಕ್ವೇರಿಂಗ್ ಮಾಡಿಬಿಟ್ರೆ ಆಗ ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಮಾತ್ರ ಉಳ್ಕೊಳ್ಳುತ್ತೆ. ಇಲ್ಲಿ ಎ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಉಳ್ಕೊಳ್ಳುತ್ತೆ. ಈಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದರೆ 2ax ಈಸ್ ಈಕ್ವಲ್ ಟು ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಷ್ಟೇ. ವೈ ಸ್ಕ್ವೇರ್ ಹಂಗೆ ಇಟ್ಕೊಳ್ಳಿ. ಇದಿಷ್ಟು ಲೆಫ್ಟ್ ಹ್ಯಾಂಡ್ ಸೈಡಿಗೆ ತಂದುಬಿಡಿ. ಆಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ 2ax ಮೈನಸ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2ax ಈಸ್ ಈಕ್ವಲ್ ಟು ವೈ ಸ್ಕ್ವೇರ್. ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಹೋಗುತ್ತೆ. ಆಗ ವೈ ಸ್ಕ್ವೇರ್ ಈಕ್ವಲ್ ಟು 2a ಪ್ಲಸ್ 2a ಈಸ್ 4ax. ಸ್ಟ್ಯಾಂಡರ್ಡ್ ಫಾರಮ್, ಪ್ಯಾರಾಬೋಲಾ ಸ್ಟ್ಯಾಂಡರ್ಡ್ ಫಾರಮ್. ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 4ax ಅಂತ ಬರ್ಕೊಳ್ಳಿ. ಓಕೆ ಮಕ್ಕಳ, ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಪ್ಯಾರಾಬೋಲಾ ಡೆಫಿನೇಷನ್ ಮತ್ತು ಸ್ಟ್ಯಾಂಡರ್ಡ್ ಫಾರಮ್ ಏನು ಅನ್ನೋದು ತಿಳ್ಕೊಂಡಿದ್ದೀರಾ.